ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕೊನೆಗೂ ಬಾನು ಮುಸ್ತಾಕರ ಹೇಗಾದರೂ ತಡಿಬೇಕು, ಅವ್ರ ಕಡೆ ಉದ್ಘಾಟನೆ ಮಾಡಿಸ್ಕೊಳ್ಬಾರ್ದು, ಪೂಜೆಗೆ ಕಳಿಸಬಾರ್ದು, ಅದೇ ಕಾಲಕ್ಕೆ ಚಾಮುಂಡಿ ಗುಡಿ ಆವರಣದಲ್ಲಿ ಕಳಿಸ್ಬಾರ್ದು, ಏನೇನೋ ಸಾಕಷ್ಟು ಪ್ರಯತ್ನ ಮಾಡಿದರು ನಮ್ಮ BJPಗರು. ಜೊತೆಗೆ ಪ್ರತಾಪ್ ಸಿಂಹ ಅವರು, ಅವ್ರ ಜೊತೆ ಇನ್ನೂ ಅನೇಕರು ಹೈಕೋರ್ಟ್ನೆಲ್ಲ ಮತ್ತು ಸುಪ್ರೀಂ ಕೋರ್ಟಿಗೆ ಹೋದರು. ಕೊನೆಗೆ ಸುಪ್ರೀಂ ಕೋರ್ಟ್ ಇದ್ದಿದ್ದು ಸ್ಪಷ್ಟವಾಗಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನದ ಅನ್ನುವಂಥ ಮಾತು ಕೇಳೋ ಜೊತೆಗೆ ಇವರು ಅದಕ್ಕೆ ಸಂಬಂಧಿಸಿದಂಥ ವಕೀಲರು PB ಸುರೇಶ್ ವಾದ ಮಾಡ್ತಾರೆ. ಏನು ವಾದ ಮಾಡ್ತಾರಪ್ಪ ಅಂದ್ರೆ, ನೀವು ಅದನ್ನು ನೋಡ್ರಿ, ಅಲ್ಲಿ ಪೂಜೆಗೆ ಬಿಡಬಾರ್ದು ಅನ್ನೋಂಥ ಮಾತಿನ ಹೇಳಿಕ್ಕೆ ಹೋಗ್ತಾರೆ. ಆಗ ಸ್ಪಷ್ಟವಾಗಿ ಹೇಳ್ತದೆ ನ್ಯಾಯಪೀಠ, ಅರ್ಜಿ ವಜಾಗೊಳಿಸಲಾಗಿದೆ ಎಂದು ನಾವು 3 ಬಾರಿ ಹೇಳಿದ್ದೇವೆ. ಇನ್ನು ಎಷ್ಟು ಸಲ ಹೇಳಬೇಕು, ಮುಂದಿನ ಪ್ರಕರಣ ಅಂತ ತಳ್ಳಿ ಹಾಕಿಬಿಟ್ಟಿದ್ದಾರೆ, ತೆಗೆದುಬಿಟ್ಟಿದ್ದಾರೆ. ಆದರೂ ಅವ್ರು ಬಿಟ್ಟಿಲ್ಲ, ಇನ್ನೂ ವಾದ ಮಾಡ್ತಾಯಿದ್ದಾರೆ. ಇಲ್ಲ, ನಮಗೆ ಅವಕಾಶ ಕೊಟ್ಟರೆ ಬಾನು ಅವರು ದಸರಾ ಉದ್ಘಾಟಿಸುವುದಕ್ಕೆ ನಮ್ಮ ತಕರಾರು ಇಲ್ಲ, ಅದು ಜಾತ್ಯಾತೀತ ಚಟುವಟಿಕೆ. ಆದರೆ ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಪೂಜೆ ಮಾಡೋದಕ್ಕೆ ನಮ್ಮ ಆಕ್ಷೇಪ ಅಂತ ಹೇಳಿದರು. ಅದಕ್ಕೂ ಸಹಿತ ಇದು ರಾಜ್ಯದ ಕಾರ್ಯಕ್ರಮಪ್ಪ ಅಂತ ವ್ಯಾಖ್ಯಾನ ಮಾಡಿ ಅವ್ರನ್ನ ತಳ್ಳಿ ಹಾಕಿ ಏನು ಹೇಳಿದ್ರು ಕೇಳ್ದೆ. ನಮ್ಮ ಬಾನು ಮುಸ್ತಾಕ್ ಅವ್ರಿಗೆ ಈ ಉದ್ಘಾಟನೆಗೆ, ಅಲ್ಲಿ ಪೂಜೆಗೆ ಹೋಗುವಂಥ ಅವಕಾಶವನ್ನು ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಟದ. ಇದಕ್ಕೆ ಕಾರಣ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಇದೇನಪ್ಪ ಅಂತಂದ್ರೆ ಈಗಾಗಲೇ ಗೊತ್ತಿದ್ದ ಜಾತ್ಯಾತೀತಪ್ಪ ಅಂತೇಳಿ. ಅದಕ್ಕಾಗಿ ಅನೇಕ ಪ್ರಯತ್ನ ಮಾಡಿದರು ನಮ್ಮ BJPಗರು, ಪ್ರತಾಪ್ ಸಿಂಹ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು. ಮಾಡಿದ್ರೆ ಕೊನೆಗೆ ರಿಸಲ್ಟ್ ಏನು ಬರ್ತಪ್ಪ ಅಂದ್ರೆ ಅವ್ರು ಮಾಡಲೇಬೇಕು. ಸರ್ಕಾರ ಕಾರ್ಯಕ್ರಮ ಜಾತ್ಯಾತೀತದ, ಅಲ್ಲಿ ಯಾವ್ದು ಪ್ರಶ್ನೆ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ನಿಸಾರ್ ಅಹಮದ್ರ ಸಾಕ್ಷಿ ಕವಿ ನಿಸಾರ್ ಅಹಮದ್ರು ನೀವು ಅವತ್ತು ಹ್ಞೂ ಅಂದ್ರಿ, ಕೊಟ್ಟರೆ ಅವಕಾಶ ಇವತ್ತು ಇವ್ರಿಗೆ ಕೊಡ್ತಾ ಇಲ್ಲ.